ತಮಿಳುನಾಡಿನ ಆರ್ಥಿಕ ಪರಿಸ್ಥಿತಿಯ ಕುರಿತು ಶ್ವೇತಪತ್ರ ಇಂದು ಶ್ವೇತಪತ್ರ ಬಿಡುಗಡೆ ಮಾಡಿದ ಹಣಕಾಸು ಸಚಿವ ತಮಿಳುನಾಡಿನ ಆರ್ಥಿಕ ಪರಿಸ್ಥಿತಿಯ ಕುರಿತು ಶ್ವೇತಪತ್ರ ಇಂದು ಶ್ವೇತಪತ್ರ ಬಿಡುಗಡೆ ಮಾಡಿದ ಹಣಕಾಸು ಸಚಿವ ಹಾಗಾದ್ರೆ ತಮಿಳುನಾಡಿನ ಒಟ್ಟು ಸಾಲ ಎಷ್ಟು ಗೊತ್ತಾ? ತಮಿಳುನಾಡು ರಾಜ್ಯದಲ್ಲಿ ಸದ್ಯ ಹಣಕಾಸು ಸ್ಥಿತಿ ಹೇಗಿದೆ ಗೊತ್ತಾ? ಅಶ್ವವೇಗ ನ್ಯೂಸ್ನಲ್ಲಿ ಸೂಪರ್ ಎಕ್ಸ್ಕ್ಲೂಸಿವ್ ಸ್ಟೋರಿಯನ್ನ ಕೊಡ್ತಾ ಇದ್ದೀವಿ. ಟಿವಿಕೆ ಪಕ್ಷ ಅಧಿಕಾರದಲ್ಲಿರುವಾಗಲೇ ಶ್ವೇತಪತ್ರ ಬಿಡುಗಡೆ ಆಗಿದೆ. ತಮಿಳುನಾಡಿನಲ್ಲಿ ಬರೋಬ್ಬರಿ 10 ಲಕ್ಷ ಕೋಟಿ ರೂಪಾಯಿ ಸಾಲ ಇದೆ ಅಂತೆ. 60 ವರ್ಷಗಳಲ್ಲಿ ಬರೋಬ್ಬರಿ 5 ಲಕ್ಷ ಕೋಟಿ ರೂಪಾಯಿ ಸಾಲ ಆಗಿದೆ. ಡಿಎಂಕೆ ಆಡಳಿತದಲ್ಲಿಯೇ ಒಟ್ಟು 5 ಲಕ್ಷ ಕೋಟಿ ರೂಪಾಯಿ ಸಾಲ. ರಾಜ್ಯದಲ್ಲಿ 78,324 ಕೋಟಿ ರೂಪಾಯಿ ಕಂದಾಯ ಕೊರತೆ ಇದೆ. ಸಚಿವ ಮಾರಿಯಾ ವಿಲ್ಸನ್ ರಿಂದ ಶ್ವೇತಪತ್ರ ಬಿಡುಗಡೆ ಆಗಿದೆ. ತಮಿಳುನಾಡಿನ ಆರ್ಥಿಕ ಪರಿಸ್ಥಿತಿಯ ಕುರಿತು ಶ್ವೇತಪತ್ರ ಬಿಡುಗಡೆ ಆಗಿದೆ. ಅದರ ಪ್ರಕಾರ ಹೇಳ್ತಾ ಇರುವಂತದ್ದು ತಮಿಳುನಾಡಿನಲ್ಲಿ ಬರೋಬ್ಬರಿ 10 ಲಕ್ಷ ಕೋಟಿ ರೂಪಾಯಿ ಸಾಲ. 60 ವರ್ಷಗಳಲ್ಲಿ ಬರೋಬ್ಬರಿ 5 ಲಕ್ಷ ಕೋಟಿ ರೂಪಾಯಿ ಸಾಲ ಆಗಿದೆ. ಡಿಎಂಕೆ ಆಡಳಿತದಲ್ಲಿಯೇ ಒಟ್ಟು 5 ಲಕ್ಷ ಕೋಟಿ ರೂಪಾಯಿ ಸಾಲ. ರಾಜ್ಯದಲ್ಲಿ 78,324 ಕೋಟಿ ರೂಪಾಯಿ ಕಂದಾಯ ಕೊರತೆ ಇದೆ. ಸಚಿವ ಮಾರಿಯಾ ವಿಲ್ಸನ್ ರಿಂದ ಶ್ವೇತಪತ್ರ ಬಿಡುಗಡೆ ಆಗಿರುವಂತದ್ದು. ಈಗಾಗಲೇ ರಾಜ್ಯದ ಸ್ಥಿತಿಗತಿಗಳು, ಹಿಂದಿನ ಸರ್ಕಾರ ಎಷ್ಟು ಮಟ್ಟಿಗೆ ಅಲ್ಲಿ ಅಭಿವೃದ್ಧಿಯನ್ನ ಮಾಡಿದೆ, ಎಷ್ಟು ಮಟ್ಟಿಗೆ ರಾಜ್ಯಕ್ಕೆ ಒಳಿತನ್ನ ಮಾಡಿದೆ ಅನ್ನುವಂಥದ್ದು ಕೂಡ ಮುನ್ನೆಲೆಗೆ ಬರುತ್ತೆ. ಶ್ವೇತಪತ್ರದಲ್ಲೇನಿದೆ, ಕಳೆದ ಡಿಎಂಕೆ ಆಡಳಿತಾವಧಿಯಲ್ಲಿ 2021-26ರಲ್ಲಿ ರಾಜ್ಯದ ಸ್ವಂತ ತೆರಿಗೆ ಆದಾಯ ಕುಸಿತಗೊಂಡಿದೆ. ರಾಜ್ಯದ ಬಾಕಿ ಸಾಲವು ಅದರ ಜಿಡಿಪಿಯ 28.3% ರಷ್ಟಿದೆ. ಸಾರ್ವಜನಿಕ ವಲಯದ ಉದ್ಯಮಿಗಳ ಸಾಲ ಸೇರಿಸಿದ್ರೆ 1,28,934 ರೂಪಾಯಿ. 2025-26ನೇ ಆರ್ಥಿಕ ವರ್ಷದಲ್ಲಿ ಹೆಚ್ಚಿನ ಮಟ್ಟದ ಸಾಲ. ರಾಜ್ಯದ ತೆರಿಗೆ ಆದಾಯವು ಜಿಎಸ್ಟಿಪಿಯ 5.45%ಗೆ ಇಳಿಕೆಯಾಗಿದೆ. ಖನಿಜ ವಲಯದ ಆದಾಯ ಭ್ರಷ್ಟಾಚಾರದಿಂದ ಆದಾಯ ನಷ್ಟ ಅಂತ ಹೇಳಲಾಗ್ತಾ ಇದೆ. ಇನ್ನು ಪಿಂಚಣಿ ಯೋಜನೆಗಾಗಿ ವರ್ಷಕ್ಕೆ 5,000 ಕೋಟಿ ರೂಪಾಯಿ ವೆಚ್ಚ. ಕಳೆದ ಡಿಎಂಕೆ ಆಡಳಿತಾವಧಿಯಲ್ಲಿ ಸಾಲ ದುಪ್ಪಟ್ಟಾಗಿದೆ. 2021-26ರಲ್ಲಿ ರಾಜ್ಯದ ಸ್ವಂತ ತೆರಿಗೆ ಆದಾಯ ಕುಸಿತಗೊಂಡಿದೆ. ರಾಜ್ಯದ ಬಾಕಿ ಸಾಲವು ಅದರ ಜಿಡಿಪಿಯ 28.3% ಇರುವಂಥದ್ದು. ಸರ್ಕಾರದ ಸಾಲದ ಹೊರೆ 13.8 ಲಕ್ಷ ಕೋಟಿಗಳಿಗೆ ಹೆಚ್ಚಳ ಆಗಿದೆ. ಒಂದು ಕಾಲದಲ್ಲಿ ಭಾರಿ ಆದಾಯ ಗಳಿಸುತ್ತಿದ್ದ ತಮಿಳುನಾಡು ಬಟ್ ಈಗ ಸಾಲದಲ್ಲಿ ಸಿಲುಕಿದೆ. ಸಾಲದ ಮೇಲಿನ ಬಡ್ಡಿಗಾಗಿ 67,050 ಖನಿಜ ಸಂಪನ್ಮೂಲಗಳಿದ್ದರೂ ಕೂಡ ಯಾವುದೇ ಆದಾಯವಿಲ್ಲ. ವಾರ್ಷಿಕ ಬಡ್ಡಿಯಿಂದಲೇ 67,050 ಕೋಟಿ ರೂಪಾಯಿ ಖರ್ಚಾಗುತ್ತೆ ವಾರ್ಷಿಕವಾಗಿ. ಜಿಡಿಪಿ ಇರುವಂಥದ್ದೆಷ್ಟು? 28.5%. ಸದ್ಯದ ಸ್ಥಿತಿಗತಿಗಳು ತಮಿಳುನಾಡಿನಲ್ಲಿ ಇರುವಂಥದ್ದು. ಅದರ ಜೊತೆಗೆ ಈ ಬಾರಿ ತಮಿಳುನಾಡು ಸಿಎಂ ಜೋಸೆಫ್ ವಿಜಯ್ ಒಂದಿಷ್ಟು ಗ್ಯಾರಂಟಿಗಳನ್ನ ಜನರಿಗೆ ಘೋಷಣೆ ಮಾಡಿದ್ದಾರೆ. ಇನ್ನು ಅದು ಎಷ್ಟು ಮಟ್ಟಿಗೆ ರಾಜ್ಯದ ಮೇಲೆ ಎಫೆಕ್ಟ್ ಅನ್ನ ಬೀಳುತ್ತೆ, ರಾಜ್ಯಕ್ಕೆ ಹೊರೆ ಆಗುತ್ತೆ ಅನ್ನೋವಂಥದ್ದನ್ನ ಇಲ್ಲಿ ಗಮನಿಸಬೇಕಾಗುತ್ತೆ. ಸ್ಟಾಲಿನ್ ಹೇಳ್ತಾ ಇದ್ರು, ನೋಡೋಣ ಅಧಿಕಾರ, ಈಗ ಟಿವಿಕೆ ಪಕ್ಷ ಅಧಿಕಾರಕ್ಕೆ ಬಂದಿದೆ, ಸರ್ಕಾರ ರಚನೆ ಮಾಡ್ಕೊಂಡಿದೆ, ಹೇಗೆ ನಡೆಸ್ತಾರೆ ಅಂತ ನೋಡೋಣ. 6 ತಿಂಗಳವರೆಗೂ ಸರ್ಕಾರ ಹೇಗೆ ನಡೆಸುತ್ತೆ ಅನ್ನೋದನ್ನ ಮೊದಲು ನೋಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸ್ಟಾಲಿನ್ ಮಾತನಾಡಿದ್ದನ್ನ ನಾವೆಲ್ಲರೂ ಕೂಡ ಕೇಳಿಸ್ಕೊಂಡಿದ್ದೀವಿ. ಯಾಕಂದ್ರೆ ಈ ರೀತಿಯಾಗಿ ರಾಜ್ಯದ ಸ್ಥಿತಿ ಆಗಿದೆ ಅನ್ನೋದನ್ನ ಕುರಿತಾಗಿ ಆ ರೀತಿಯಾಗಿ ಹೇಳಿದ್ರ. ಇನ್ನು ಅದ್ರ ಜೊತೆಗೆ ವಿಜಯ್ ಕೊಟ್ಟಿರುವಂತಹ, ಮಹಿಳೆಯರಿಗೆ ಕೊಟ್ಟಿರುವಂತಹ ಒಂದಿಷ್ಟು ಯೋಜನೆಗಳಾಗಿರ್ಬೋದು, ಒಂದಿಷ್ಟು ಫ್ರೀ ಯೋಜನೆಗಳನ್ನ ಏನು ಅನೌನ್ಸ್ ಮಾಡಿದ್ದಾರೆ ಅದಾಗಿರ್ಬೋದು, ಇವುಗಳನ್ನೆಲ್ಲ ಹೇಗೆ ನಿಭಾಯಿಸ್ತಾರೆ ಈ ಸ್ಥಿತಿಗತಿಯಲ್ಲಿ ಅನ್ನುವಂಥದ್ದೇ ವಿಜಯ್ ಮುಂದೆ ಇರುವಂತಹ ದೊಡ್ಡ ಸವಾಲೀಗ. ನೋಡಿ, ನಾವು ಅಧಿಕಾರಕ್ಕೆ ಬರೋ ಒಂದು ಹಂಬಲದಲ್ಲಿ ಅಧಿಕಾರಕ್ಕೆ ಬರಬೇಕು ಅನ್ನುವಂಥ ನಿಟ್ಟಿನಲ್ಲಿ, ಗೆಲ್ಲಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಏನು ಬೇಕಾದರೂ ನಾವು ಘೋಷಣೆ ಮಾಡ್ಬೋದು. ಬಟ್ ಅದನ್ನು ನಡೆಸ್ಕೊಂಡು ಹೋಗುವಂಥ ರೀತಿ ಹೇಗೆ ನಡೆಸ್ಕೊಂಡು ಹೋಗೋದಕ್ಕೆ ಸಾಧ್ಯ ಆಗುತ್ತೆ? ರಾಜ್ಯದಲ್ಲಿ ಇಷ್ಟೊಂದು ಸಾಲವನ್ನು ಇಟ್ಕೊಂಡು ಈಗಾಗಲೇ ನಮ್ಮ ಕರ್ನಾಟಕದಲ್ಲೂ ಕೂಡ
ಗಮನಿಸಿದಾಗ ಗ್ಯಾರಂಟಿ ಯೋಜನೆಗಳು ಕೊಟ್ಟಿರುವಂಥದ್ದು ಅದರಿಂದ ಎಷ್ಟು ಎಫೆಕ್ಟ್ ಆಗ್ತಾ ಇದೆ, ಎಷ್ಟರ ಮಟ್ಟಿಗೆ ಇನ್ಕಮ್ ಇದೆ, ಎಷ್ಟರ ಮಟ್ಟಿಗೆ ಲಾಸ್ ಇದೆ, ಇವೆಲ್ಲವೂ ಕೂಡ ಅಲ್ಲಿ ಪರಿಗಣಿಸಬೇಕಾಗುತ್ತೆ. ಅದೇ ರೀತಿಯಾಗಿ ತಮಿಳುನಾಡಿನ ಪರಿಸ್ಥಿತಿ ಕೂಡ ಇರುವಂಥದ್ದು.